ಈ ವಿಡಿಯೋ 2025ನೇ ಇಸ್ವಿಯಲ್ಲಿ ನನ್ನ ಜೀವನದಲ್ಲಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಆಗಿದೆ. ಈ ವರ್ಷ ಶುರು ಆಗೋಕ್ಕಿಂತ ಜಸ್ಟ್ ಮೊದಲು ನಾವು ಒಂದು ವರ್ಷ 2024ನೇ ಇಸ್ವಿಯಲ್ಲಿ ಪಾಂಡಿಚೇರಿಯಲ್ಲಿ ಇದ್ವಿ. ನಾವು ಅಂದ್ರೆ ನಾನು ಬಿಲ್ಡ್ ಮಾಡ್ತಿದ್ದಂತ ಸೋಷಿಯಲ್ ಮನಿ ಕಂಪನಿಯ ಟೀಮ್ 2024ರಲ್ಲಿ ಕಂಪ್ಲೀಟ್ ಆಗಿ ಪಾಂಡಿಚೇರಿಯಲ್ಲಿದ್ದು, ಅಲ್ಲಿಂದ ಡಿಸೆಂಬರ್ ಎಂಡ್ ಆಗ್ತಾ ಬರಬೇಕಾದ್ರೆ ಬ್ಯಾಂಗ್ಳೂರಿಗೆ ವಾಪಸ್ ಶಿಫ್ಟ್ ಆದ್ವಿ. ಜನವರಿ ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಲ್ಲಿ ಸೆಟಲ್ ಆಗ್ತಾ ಇದ್ವಿ ಅಷ್ಟೇ. ಆದ್ರೆ ಜನವರಿ ಎಂಡಿಗೆ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಕುಂಭಮೇಳ ಯಾತ್ರಕ್ಕೆ ಹೋಗೋ ಡಿಸೈಡ್ ಮಾಡಿದ್ವಿ. ವಿ ಸ್ಟಾರ್ಟೆಡ್ ಫ್ರಮ್ ಅಯೋಧ್ಯ, ನಂತರ ಕುಂಭಮೇಳ, ನಂತರ ವಾರಣಾಸಿಯಲ್ಲಿ ನಾನು ಇನ್ನೂ ಎಕ್ಸ್ಟ್ರಾ 1 ವಾರ ಇದ್ದೆ. ಅನಂತರ ನನ್ನ ಫ್ರೆಂಡ್ಸು ಬೃಂದಾವನಕ್ಕೆ ಹೋದ್ರು. ಸೊ ಟೋಟಲಿ ಅರೌಂಡ್ 15 ದಿನದ ಒನ್ ಆಫ್ ದ ಕ್ರೇಜಿಯೆಸ್ಟ್ ಟ್ರಿಪ್ಸ್ ನನ್ನ ಲೈಫಲ್ಲಿ. ಅಲ್ಲಿಂದ ವಾಪಸ್ ಬಂದ ತಕ್ಷಣ ಹಾಗೆ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿರೋದನ್ನ ನಮ್ಮ ಹೊಸ ಹಾಲ್, ಸ್ಟುಡಿಯೋ ಅದನ್ನೆಲ್ಲ ಸೆಟಪ್ ಮಾಡಬೇಕಾಗಿತ್ತು. ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದ್ದ ಬಿಲ್ಡಿಂಗ್ ಮೇಲೆ ಕೆಲಸ ಮಾಡಬೇಕಾಯ್ತು. ಅದು ಗೋಡೆ ಆಗಿಯೋ ಕೆಲಸದಿಂದ ಹಿಡಿದು ಎಲೆಕ್ಟ್ರಿಕ್ ಕೆಲಸ, ಸ್ಟುಡಿಯೋ ಲೈಟ್ಸ್ ಎಲ್ಲ ಸೆಟಪ್ ಮಾಡ್ತಾ 3 ತಿಂಗಳು ಕಳೆದೋಯ್ತು. ಈ 3 ತಿಂಗಳ ಎಂಡ್ ಆಗ್ತಾ ನನಗೊಂದು ರಿಯಲೈಸೇಷನ್ ಆಯಿತು. ಲಾಸ್ಟ್ 3 years ಇಂದ ನಾನು ಬಿಲ್ಡ್ ಮಾಡ್ತಿರೋ ಕಂಪ್ನಿ ನಾನು ಯೋಚನೆ ಮಾಡಿದ ರೀತಿ ಹೋಗ್ತಾ ಇಲ್ಲ ಅಂತ. ಆ್ಯಂಡ್ ಇನ್ನೂ ನಾನು ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ನನ್ಗದು ಒಳ್ಳೇದಲ್ಲ ಅಂತ ಅನಿಸ್ತು. ಸೊ ಫೈನಲಿ ಜುಲೈ ಮಂತ್ ಬರ್ತಾ ನಾನು 3 ವರ್ಷ ಬಿಲ್ಡ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದ ಕಂಪ್ನಿಯಿಂದ ಹೊರಗೆ ಬರ್ತಾನೆ. ಈ ಪಾಯಿಂಟ್ ನಂಗೊಂದು ರೀತಿ ಕಾಲೇಜಿಂದ ಜಸ್ಟ್ ಹೊರಗೆ ಬಂದು ಫ್ರೆಶ್ ಆಗಿ ಏನೋ ಸ್ಟಾರ್ಟ್ ಮಾಡ್ತಿರಲ್ಲ ಆ ರೀತಿ ಆಗಿತ್ತು. ಎಲ್ಲವೂ ನಾನು ಸ್ಕ್ರಾಚ್ ಇಂದ ಸ್ಟಾರ್ಟ್ ಮಾಡಬೇಕಾಗಿತ್ತು. ಸೊ ಫಸ್ಟ್ ನಾನು ನನ್ನ 2 ಕಾಲೇಜ್ ಫ್ರೆಂಡ್ಸ್ ಸಾಗರ್ ಮತ್ತು ಸುಧನ್ ಅವರ ರೂಮಿಗೆ ಶಿಫ್ಟ್ ಆದೆ. ಅಂಡ್ ಈ ಟೈಮಲ್ಲಿ ನಂಗೆ ಏನಾದ್ರು ಫಿಗರ್ ಔಟ್ ಮಾಡ್ಲಿಕ್ಕೆ ಒಂದು ಪವರ್ಫುಲ್ ಲ್ಯಾಪ್ಟಾಪ್ ಬೇಕಾಗಿತ್ತು. ಅದನ್ನ ಪರ್ಚೇಸ್ ಮಾಡ್ಲಿಕ್ಕೋಸ್ಕರ ನಾನು ನನ್ನ ಹಳೆ ಡೆಸ್ಕ್ಟಾಪ್ ಅನ್ನ ಮಾರ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ MacBook Pro ತಗೊಂಡೆ. ಅಲ್ಲಿನ ನೆಕ್ಸ್ಟ್ 3 months ಐ ಸ್ಟಾರ್ಟೆಡ್ ಫಿಗರಿಂಗ್ ಔಟ್ ವಾಟ್ ಟು ಡೂ ನೆಕ್ಸ್ಟ್. ಒಂದ್ ಸೈಡ್ ಅಲ್ಲಿ ಜಾಬ್ಗೆ ಅಪ್ಲೈ ಮಾಡ್ತಿದ್ದೆ, ಇನ್ನೊಂದ್ ಕಡೆ ಫ್ರೀಲಾನ್ಸ್ ಆಕ್ಟಿವಿಟೀಸ್ ಅನ್ನ ಹುಡುಕ್ತಾ ಇದ್ದೆ. ಕೆಲವು ಜನರನ್ನ ಅಪ್ರೋಚ್ ಆಗ್ತಿದ್ದೆ, ಕೆಲವು ಎಂಟರ್ಪ್ರಿನರ್ಸ್ ಅನ್ನ ಮೀಟ್ ಆಗ್ತಿದ್ದೆ, ಅವ್ರ ಜೊತೆ ಕೊಲಾಬ್ರೇಟ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಿದ್ದೆ, ಕೆಲವು ಫ್ರೀಲಾನ್ಸ್ ಶೂಟ್ಸ್ ಮಾಡ್ತಿದ್ದೆ. 3 ತಿಂಗಳಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡಿದೆ. 3 ತಿಂಗಳು ಆಗ್ತಾ ರಿಯಲೈಸ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಇಂಡಿಪೆಂಡೆಂಟ್ಲಿ ಮಾಡ್ಬೇಕಾದ್ರೆ ಕನ್ಸಿಸ್ಟೆಂಟ್ ಇನ್ಕಮ್ ತರಲಿಕ್ಕೆ ಅಷ್ಟು ಬೇಗ ಸಾಧ್ಯ ಇಲ್ಲ. ಇಟ್ ವಿಲ್ ಟೇಕ್ ಟೈಮ್. ಬಟ್ ನನ್ನ ಹತ್ರ ಅಷ್ಟು ಟೈಮ್ ಇರಲಿಲ್ಲ. ಸೊ ನಾನು ನನ್ನ ಫ್ರೆಂಡ್ ವರ್ಕ್ ಮಾಡ್ತಿದ್ದ ಕಂಪ್ನಿಯಲ್ಲಿ ಜಾಯ್ನ್ ಆಗೋ ಡಿಸೈಡ್ ಮಾಡಿದೆ. ಜಸ್ಟ್ ಬಿಫೋರ್ ಜಾಯ್ನಿಂಗ್ ಸೆಪ್ಟೆಂಬರ್ ಮಂತಲ್ಲಿ ನಾನು ನನ್ನ ಫ್ರೆಂಡ್ಸ್ ರಾಜಸ್ಥಾನದ 10 ದಿನದ ಟ್ರಿಪ್ ಮಾಡಿದ್ವಿ. ರಾಜಸ್ಥಾನದಲ್ಲಿ ಉದಯ್ಪುರ್, ಜೈಪುರ್, ಜೋಧ್ಪುರ್ ಮತ್ತೆ ಇನ್ನೂ ಕೆಲವು ಪ್ಲೇಸಸ್ ಗಳನ್ನು ನೋಡ್ತಾ ಇನ್ನೊಂದು ಮೆಮೊರೇಬಲ್ ಟ್ರಿಪ್ ಅನ್ನ ಕಂಪ್ಲೀಟ್ ಮಾಡಿ ವಾಪಸ್ ಬಂದೆ. ನಂತರ ಮಿಡ್ ಆಫ್ ಸೆಪ್ಟೆಂಬರ್ ನನ್ನ ಫ್ರೆಂಡ್ ಜೊತೆ ಮಾರ್ಕೆಟಿಂಗ್ ಟೀಮ್ ಅಲ್ಲಿ ಸ್ಕೇಲರ್ ಕಂಪ್ನಿ ಜೊತೆ ಜಾಯ್ನ್ ಆದೆ. 1 ತಿಂಗಳು ಹಾಗೆ ಹೋಯ್ತು. ಆ ನಂತರ ನಾನು ನನ್ನ ಇನ್ನೊಬ್ರು ಪರಿಚಯ ಇರುವಂತ ಫ್ರೆಂಡ್ ಜೊತೆ ಒಂದು ಪಿಲಿಗ್ರಿಮೇಜ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಯಾವಾಗಿಂದ ಯೋಚನೆ ಮಾಡ್ತಾ ಇದ್ದೆ. ಕಾರಣಾಂತರಗಳಿಂದ ಅದು ಮುಂದೆ ಹೋಗ್ತಾ ಬಂದು ಕೊನೆಗೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಇಬ್ರು ಆ ಕಂಪನಿನ ಇನ್ನೊಂದ್ಸಲ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ. ಸೊ ವಿ ಬಿಕೇಮ್ ಪಾರ್ಟ್ನರ್ಸ್. ನಂತರ ನವೆಂಬರ್ ಮಂತ್ಗೆ 2 ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದ್ವಿ. ಅಂಡ್ ವಿತ್ ಗ್ರೇಸ್ ನಮಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ನವೆಂಬರ್ ಬ್ಯಾಚ್ ಅಲ್ಲಿ 2 ಬ್ಯಾಚ್ ಅನ್ನ ನಾವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ವಿ. ಅಂಡ್ ಇವಾಗ ಅದನ್ನ ಹೇಗೆ ಕಂಟಿನ್ಯೂ ಮಾಡೋದಂತ ನೋಡ್ತಾ ಇದೀವಿ. ಅದೇ ತಿಂಗಳಲ್ಲಿ ನಾನು ನನ್ನ ಹಳೆ ಐಫೋನ್ ಕೊಟ್ಟು ಹೊಸ iPhone 17 Pro ತಗೊಂಡೆ. ಇನ್ನು ನಮ್ಮ ಊರಲ್ಲಿ ನಮ್ಮ ಹೊಸ ಮನೆ ಕನ್ಸ್ಟ್ರಕ್ಟ್ ಆಗ್ಲಿಕ್ಕೂ ಸ್ಟಾರ್ಟ್ ಆಯ್ತು. ಅಂಡ್ ಇದೆಲ್ಲದರ ಮಧ್ಯೆ ಇಡೀ ವರ್ಷ ನಾನು ಮತ್ತೆ ನನ್ನ ಫ್ರೆಂಡ್ಸ್ ಹಲವಾರು ಶಾರ್ಟ್ ಟ್ರಿಪ್ಸ್ ಮಾಡಿದ್ವಿ. 1 day 2 day ಕೇರಳ, ಚಿಕ್ಕಬಳ್ಳಾಪುರ, ನಂದಿ ಬೆಟ್ಟ ಅಂತ ತುಂಬಾ ಕಡೆಗೆ ಹೋಗಿದ್ದೀವಿ. ಆ್ಯಂಡ್ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ನನ್ನ ಎಲ್ಲ ಸಿಚುವೇಶನಲ್ಲಿ ನನ್ನ ಜೊತೆ ಇದ್ದಂಥ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ. ಐ ಥಿಂಕ್ 2025 ನನ್ನ ಲೈಫಲ್ಲಿ ಒನ್ ಆಫ್ ದ ಕ್ರೇಜಿಯೆಸ್ಟ್ ಇಯರ್. ತುಂಬ ಟರ್ನಿಂಗ್ ಪಾಯಿಂಟ್, ತುಂಬ ಚೇಂಜಸ್ ಎಲ್ಲ ಆಗಿದೆ. ಆ್ಯಂಡ್ 2026 ಇನ್ನೂ ಎಕ್ಸೈಟಿಂಗ್ ಇರುತ್ತೆ ಅಂತ ನನಗೆ ಅನ್ನಿಸ್ತಿದೆ. ಆ್ಯಂಡ್ ಐ ಆಮ್ ಜಸ್ಟ್ 25 years old now.